ಸ್ನೇಹಿತರೆ, ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಸಿಂಪಲ್ವಾಗಿ ಮನೆಯಲ್ಲಿ ಇರುವಂಥ 4 ಬದನೆಕಾಯಲ್ಲಿ ಗೊಜ್ಜು ಮಾಡ್ಕೊಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬದನೆಕಾಯಿ ಒಂದು 4, ಟೊಮೊಟೊ ಒಂದು 2, ಈರುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ, ಒಂದು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು. ಅದಕ್ಕೆ ಈಗ ನಾನು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ. ಮತ್ತು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ. ಮತ್ತು ಈಗ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊತೀನಿ ಅದರಲ್ಲೇ ಎಣ್ಣೆಯಲ್ಲಿ. ಅದು ಸ್ವಲ್ಪ ಬಾಡಿದ ನಂತರ ಕರಿಬೇವು ಸೇರಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಕ್ಕೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸು. ಮತ್ತು ಅದಕ್ಕೆ ಟೊಮಟನೂ ಸೇರಿಸ್ತಾ ಇದ್ದೀನಿ. ಈಗ ಟೊಮಟನೂ ಸ್ವಲ್ಪ ತಿರುಗ್ಕೋತಾ ಇದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ಯಾಕಂದರೆ ಉಪ್ಪು ಸೇರಿಸಿದ್ರೆ ಟೊಮಟೊ ಸ್ವಲ್ಪ ಪೇಸ್ಟ್ ಆಗುತ್ತೆ, ಬೇಗ ಬೇಯುತ್ತೆ. ಅದರಿಂದ ಈಗ ಬದನೆಕಾಯನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ತಿರುಗಿಬಿಟ್ಟಿರ್ತೀನಿ. ಒಂದು 2 ನಿಮಿಷ ಮುಚ್ಚಳನ ಮುಚ್ಚಿ ಮತ್ತು ಬೇಯಿಸ್ಕೊಂಡು ನಂತರ ತೆಗೆದು ಮತ್ತೆ ತಿರುಗ್ತಾ ಇದ್ದೀನಿ. ಆಯಿತು ನೋಡಿ, ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಬಾಣಲೆಯಲ್ಲಿ. ಈಗ ಅದಕ್ಕೆ ನಾನು ಹುಳಿ ಪುಡಿ ಸೇರಿಸ್ಕೊತೀನಿ. ಹುಳಿ ಪುಡಿ ಅಂದರೆ ಸಾಂಬಾರು ಪುಡಿ ಅಂತಾರೆ, ಕೆಲವರು ಹುಳಿ ಪುಡಿ ಅಂತಾರೆ. ಅದರಲ್ಲೇ ಸ್ವಲ್ಪ ಒಂದು 2 ನಿಮಿಷ ಅದರಲ್ಲೇ ಹುರ್ಕೋತೀನಿ. ಯಾಕಂದರೆ ಬದನೆಕಾಯಿ ಎಣ್ಣೆ ಖಾರ ಎಲ್ಲ ಹಿಡಿತೈತೆ, ಅದಕ್ಕೋಸ್ಕರ. ಆನಂತರ ಹುಣಸೆಹಣ್ಣು ರಸ ಹಾಕ್ಕೋತಾ ಇದ್ದೀನಿ ಒಂದು 2 ಸ್ಪೂನು. ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳೋದು. ನಮಗೆ ನೀರು ಬೇಕಂದರೆ ನೀರು ಹಾಕ್ಕೋಬೋದು, ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು. ಏನು ಸ್ವಲ್ಪ ರುಚಿ ಕಡಿಮೆ ಇತ್ತು, ಅದಕ್ಕೆ ಸಾಲ್ಟ್ ಮತ್ತೆ ಸೇರಿಸಿದ್ದೀನಿ ರುಚಿ. ಈಗ ಗೊಜ್ಜು ರೆಡಿಯಾಗಿದೆ. ಅದಕ್ಕೆ ನಾನು ಬಿಸಿ ಬಿಸಿ ಬರೀ ರಾಗಿ ಹಸಿಟ್ಟು ಮುದ್ದೆಯನ್ನು ಮಾಡ್ಕೊಂಡಿದ್ದೀನಿ, ಬಿಸಿ ಅನ್ನನೂ ಮಾಡ್ಕೊಂಡಿದ್ದೀನಿ. ಅನ್ನದ ಜೊತೆಲೂ ತಿನ್ಬೋದು, ಮುದ್ದೆ ಜೊತೆಲೂ ತಿನ್ಬೋದು, ಮತ್ತು ಚಪಾತಿಗೂ ತಿನ್ಬೋದು. ಎಲ್ಲದಕ್ಕೂ ರುಚಿ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಐಡಿಯಾ ಇದು, ಸಿಂಪಲ್ ಅಡುಗೆ. ಒಂದು 1/4 ಗಂಟೆಲೆಲ್ಲ ರೆಡಿ ಆಗಿಬಿಡ್ತದೆ. ಬೇಗ ಮಾಡ್ಕೊಳೋ ಅಂಥ ಗೊಜ್ಜು ಇದು. ಒಂದು ಸ್ವಲ್ಪ ನೀವು ಟ್ರೈ ಮಾಡಿ, ಮನೇಲಿ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು.